ನಮಸ್ಕಾರ ಶ್ರೀನಿವಾಸ ರಾಘವನ್ ಅವರೇ. ನಮಸ್ಕಾರ. ಭಕ್ತಿ ಸುಧಾಲಹರಿಗೆ ಸ್ವಾಗತ. ಧನ್ಯವಾದ. ನಮ್ಮ ಈ ಭಕ್ತಿ ಸುಧಾಲಹರಿ 3 ವರ್ಷ ಆಗಿದೆ. ಈ ಸಂಕ್ರಾಂತಿಗೆ 3 ವರ್ಷ ಆಗುತ್ತೆ. ಈಗಾಗಲೇ ನಮ್ಮ ವಾಹಿನಿಯಲ್ಲಿ 1100ಕ್ಕೂ ಹೆಚ್ಚು ವಿಡಿಯೋಗಳನ್ನ ನಾವು ಪ್ರಸಾರ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪಂಚಾಂಗದ ಬಗ್ಗೆ ನಾವು ತುಂಬಾ ವಿಡಿಯೋಗಳನ್ನ ಹಾಕಿದ್ದೀವಿ. ನಮ್ಮ ಈ ಒಂದು ಸಂದರ್ಶನದ ಸರಣಿಯನ್ನ ಕೆಲವು ಅನಿವಾರ್ಯ ಕಾರಣಗಳಿಂದ ನಿಲ್ಲಿಸಿದ್ವಿ. ಈ ಸಂಕ್ರಾಂತಿಯಿಂದ ಅದನ್ನು ಮತ್ತೆ ಶುರು ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಿಮ್ಮನ್ನು ಕರೆಸಿದ್ದೀವಿ. ನಮ್ಮ ಈ ವಾಹಿನಿಗೆ ಬಂದದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನೀವು ದಯವಿಟ್ಟು ಈಗ ಇಂದಿನ ಯಾವ ವಿಷಯ ನೀವು ಮಾತಾಡ್ತೀರ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟು ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ವಿವರವಾದ ಒಂದು ವಿಡಿಯೋ ಕೊಟ್ಟರೆ ತುಂಬಾ ಸಂತೋಷ ಆಗುತ್ತೆ. ಧನ್ಯವಾದಗಳು. ಭಕ್ತಿ ಸುಧಾಲಹರಿಯ ಎಲ್ಲ ವೀಕ್ಷಕರಿಗೂ ಅನಂತ ವಂದನೆಗಳು. ಇಂದಿನ ಈ ವಿಷಯ ಮಂಡನೆಯ ವಿಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಷಯ ಏನಪ್ಪ ಅಂತಂದರೆ, ಉತ್ತರಾಯಣ ಅಂದ್ರೇನು, ಅಯನ ಅಂದ್ರೇನು, ಈ ವಿಷಯ ಬಗ್ಗೆ ಇವತ್ತಿನ ವಿಷಯವನ್ನು ಮಂಡನೆ ಮಾಡ್ತಾ ಇದ್ವಿ. ನಾವು ಸೂರ್ಯನ ಚಲನೆಯ ಆಧಾರದ ಮೇಲೆ ನಮ್ಮ ವರ್ಷವನ್ನು ವಿಭಾಗ ಮಾಡ್ತಾ ಇದ್ದೀವಿ. ಅದರಲ್ಲಿ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯಣ ಅಂತ. ಉತ್ತರಾಯಣ ಅಥವಾ ದಕ್ಷಿಣಾಯನ, ಆಯನ ಅಂತಂದರೆ ಮೂಮೆಂಟ್ ಅಥವಾ ಸಂಚಾರ ಅಂತ. ಅಯನ ಅಂದರೆ ಸಂಚಾರ ಅಂತ ತಗೊಂಡಾಗ, ಉತ್ತರಾಯಣ ದಕ್ಷಿಣಾಯನ ಅಂದ್ರೇನು ಅಂದರೆ, ಸೂರ್ಯ ಉತ್ತರ ದಿಕ್ಕಿನಿಂದ ಆರಂಭ ಮಾಡಿ ಉತ್ತರ ದಿಕ್ಕು ಸಂಪೂರ್ಣ ಸಂಚಾರ ಮಾಡೋದು ಉತ್ತರಾಯಣವಾಗತ್ತೆ. ದಕ್ಷಿಣ ದಿಕ್ಕನ್ನು ಆರಂಭಿಸಿ ದಕ್ಷಿಣದಿಂದ ಉತ್ತರದ ಕಡೆಗೆ ಸಂಚಾರ ಮಾಡ್ತಕ್ಕಂಥದ್ದು ದಕ್ಷಿಣಾಯಣವಾಗುತ್ತೆ. ಈ ರೀತಿ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೆ ಸೂರ್ಯ ಚಲಿಸ್ತಕ್ಕಂಥದ್ದು ದಕ್ಷಿಣಾಯಣವಾದರೆ, ಮಕರ ಸಂಕ್ರಾಂತಿ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತದವರೆಗೆ ಸೂರ್ಯ ಚಲಿಸ್ತಕ್ಕಂಥದ್ದು ಉತ್ತರಾಯಣವಾಗುತ್ತೆ. ಇನ್ನೊಂದು, ನಾವು ದೈವಿಕವಾಗಿ ಏನಾದ್ರು ಹೇಳಬೇಕು ಅಂದರೆ, ಉತ್ತರಾಯಣ ದೇವತೆಗಳ ಕಾಲ, ದಕ್ಷಿಣಾಯಣ ನಮ್ಮ ಪಿತೃಗಳ ಸಮಯ. ಈ ಉತ್ತರಾಯಣ ಪುಣ್ಯಕಾಲಕ್ಕೆ ವಿಶೇಷವಾದ ಈ ಎರಡೂ ಸಮ್ಮಿಶ್ರಣ ಅಂದರೆ ದೇವತೆಗಳು ಮತ್ತು ಪಿತೃಗಳು ಇಬ್ಬರು ನಮ್ಮನ್ನು ಸದಾಕಾಲ ಆಶೀರ್ವಾದ ಮಾಡ್ತಾ ಇರಲಿ, ನಮ್ಮ ಎಲ್ಲ ಯಶಸ್ಸಿಗೂ ಅವರು ಕಾರಣೀಭೂತರಾಗಲಿ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಈ ಉತ್ತರಾಯಣಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಉತ್ತರಾಯಣ ಅನ್ನೋದು ಯಾವಾಗ ಬರುತ್ತೆ ಅಂತ ಈಗ ತಾನೇ ಹೇಳಿದೆ. ಆದರೆ ಪ್ರತ್ಯಕ್ಷವಾಗಿ ಇಂಥ ದಿವಸನೇ ಬರುತ್ತೆ ಅಂತ ಯಾವ ರೀತಿ ಲೆಕ್ಕ ಹಾಕ್ತೀರಿ? ಸೂರ್ಯ ಯಾವತ್ತು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೋ ಅವತ್ತು ಮಕರ ಸಂಕ್ರಾಂತಿ ಅಥವಾ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಅವತ್ತು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ. ಮಕರ ಸಂಕ್ರಾಂತಿಯನ್ನು ಸಂಕ್ರಮಣ ಸನ್ ಅಂದರೆ ಸೂರ್ಯ, ಕ್ರಮಣ ಅಂದರೆ ಆ ಚಲನೆ, ಸೂರ್ಯನ ಚಲನೆ, ಮೀನರಾಶಿಯಿಂದ ಮಕರ ರಾಶಿಗೆ ಬರ್ತಕ್ಕಂಥದ್ದು ಮಕರ ಸಂಕ್ರಮಣದ ಆರಂಭ. ಈ ಮಕರ ರಾಶಿಯಲ್ಲಿ ಧನುರ್ಮಾಸದಿಂದ ನಾವು ಸಂಕ್ರಮಣಕ್ಕೆ ಆರಂಭವನ್ನು ಮಾಡ್ತೀವಿ. ಸೂರ್ಯ ಧನಸ್ಸು ರಾಶಿಯನ್ನು ಪ್ರವೇಶ ಯಾವಾಗ ಮಾಡಿರ್ತಾನೆ ಆ ಸಮಯವನ್ನು ಧನುರಾಶಿ ಅಂತ ಹೇಳ್ತೀವಿ. ಒಂದೊಂದರಲ್ಲಿ ಸೂರ್ಯ ಹಾಗೆ ಮಾಡಿದಾಗ ಏನಾಗತ್ತೆ, ಸೂರ್ಯನ ಕ್ರಮಣಕ್ಕೆ 1 ತಿಂಗಳಷ್ಟೇ ಬಾಕಿ ಇರುತ್ತೆ ಹೊಸ ಆಯನಕ್ಕೆ ಪ್ರವೇಶ ಮಾಡೋದಕ್ಕೆ. ಹೊಸ ಆಯನಕ್ಕೆ ಬರೋಕ್ಕೆ ಮುಂಚೆ ಸೂರ್ಯ ಏನಪ್ಪ ವಿಶೇಷ ಅಂತಂದರೆ, ಮಹಾಭಾರತದಲ್ಲಿ ಕೃಷ್ಣ ಹೇಳ್ತಾನೆ, ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ. ಅಂದರೆ 12 ಮಾಸಗಳಲ್ಲಿ ಮಾರ್ಗಶಿರ ಮಾಸ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಮಾರ್ಗಶಿರ ಮಾಸಕ್ಕೆ ಏನಪ್ಪ ವಿಶೇಷ ಅಂತಂದರೆ, ನಾವು ಚಾಂದ್ರಮಾನ ಪ್ರಕಾರ ಲೆಕ್ಕಾಚಾರ ಹಾಕಬೇಕಾದ್ರೆ ಯಾವತ್ತು ಪೂರ್ಣಮಿ ದಿವಸ ಯಾವ ರಾಶಿ ಬರುತ್ತೋ ಆ ರಾಶಿಯ ಮೂಲವನ್ನು ತಗೊಂಡು ಆ ರಾಶಿಗೆ ಆ ತಿಂಗಳಿಗೆ ಚಾಂದ್ರಮಾನದಲ್ಲಿ ಹೆಸರನ್ನ ಇಡ್ತೀವಿ. ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ಪೌರ್ಣಮಿ ದಿನ ಮೃಗಶಿರ ನಕ್ಷತ್ರ ಬರುತ್ತೆ. ಮೃಗಶಿರ ನಕ್ಷತ್ರ ಬರೋದ್ರಿಂದ ಅದನ್ನ ಮಾರ್ಗಶಿರ ಮಾಸ ಅಂತ ಕರಿತೀವಿ. ಅದೇ ರೀತಿ ಪ್ರತಿಯೊಂದು ತಿಂಗಳಿಗೂ ನಾವು ಲೆಕ್ಕಾಚಾರ ಹಾಕ್ತಕ್ಕಂಥ ಸೂರ್ಯನ ಕ್ರಮಣ, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಪ್ರವೇಶ ಮಾಡೋದು ಸೌರಮಾನ ರೀತ್ಯ ಮಾಸದ ಸಂಕೇತ.
ಆಯಾ ತಿಂಗಳಲ್ಲ ಪೂರ್ಣಮಿ ದಿವಸ ಯಾವ ನಕ್ಷತ್ರ ಇರುತ್ತೋ ಆ ನಕ್ಷತ್ರದ ಮೊದಲುಗೊಂಡು ಚಾಂದ್ರಮಾನ ಮಾಸವನ್ನ ನಾವು ಲೆಕ್ಕಾಚಾರ ಹಾಕ್ತೀವಿ. ಜೊತೆಗೆ ಈ ಸಂಕ್ರಾಂತಿ ಅಥವಾ ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಬೇರೆ ಕರೀತಾರೆ. ಯಾಕಪ್ಪ ಶೂನ್ಯ ಮಾಸ ಅಂತಂದ್ರೆ ಧನುರ್ಮಾಸದಲ್ಲಿ ಚಂದ್ರ ಪೌರ್ಣಮಿ ದಿವಸ ಆರಂಭ ಆಗಿ ಪುಷ್ಯ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ರೆ ಆ ಪುಷ್ಯ ನಕ್ಷತ್ರದಲ್ಲಿ ಇರತಕ್ಕಂಥ ಅಷ್ಟು ದಿವಸನೂ ಅದು ಶೂನ್ಯ ಮಾಸ ಅಂತ. ಶೂನ್ಯ ಮಾಸದಲ್ಲಿ ಏನಪ್ಪ ಲೆಕ್ಕ ವಿಶೇಷ ಅಂತಂದ್ರೆ ಯಾವುದೇ ಒಳ್ಳೆ ಕೆಲಸವನ್ನ ಮಾಡಬಾರದು ಎಂಬತಕ್ಕಂಥ ಒಂದು ಪ್ರತೀತಿ. ಯಾಕೆ ಅಂದರೆ ವರ್ಷದಲ್ಲಿ 12 ತಿಂಗಳು ನಾವು ಎಲ್ಲ ರೀತಿ ಶುಭ ಕಾರ್ಯಗಳನ್ನು ಮಾಡ್ತೀವಿ. ಈ ಒಂದು ತಿಂಗಳನ್ನ ವಿಶೇಷವಾಗಿ ದೇವರಿಗೆ ಮೀಸಲಿಡೋಣ, ಪಿತೃಗಳಿಗೆ ಮೀಸಲಿಡೋಣ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಈ ನಿಯಮವನ್ನು ಮಾಡಿದ್ದಾರೆ. ಹಾಗಾಗಿ ಉತ್ತರಾಯಣ ಅಥವಾ ಉತ್ತರಾಯಣದ ಆರಂಭ ದಿನ ಸಂಕ್ರಾಂತಿ ಹಬ್ಬದ ಆಚರಣೆ ಬರುತ್ತೆ. ಸಂಕ್ರಾಂತಿ ಹಬ್ಬದ ಆಚರಣೆ ಅಂದ್ರೇನು ಅಂದರೆ ನಾವು ಈಗ ತಾನೇ ಹೇಳಿದ್ವಿ, ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡೋದು ಮಕರ ಸಂಕ್ರಾಂತಿ ಆಗತ್ತೆ ಅಂತ. ಮಕರ ಸಂಕ್ರಾಂತಿ ವಿಶೇಷವಾಗಿ ಹಬ್ಬ ಆಚರಣೆ ಏನು? ಹಬ್ಬ ಯಾಕೆ ಎಲ್ಲದಕ್ಕೂ ಆಚರಣೆ ಮಾಡಬೇಕು? ಎಲ್ಲ ಸಂಕ್ರಮಣಕ್ಕೂ ಹಬ್ಬ ಆಚರಣೆ ಮಾಡ್ತೀವ ಅಂತಂದರೆ ಕೆಲವು ಸಂಕ್ರಮಣಗಳಿಗೆ ನಾವು ವಿಶೇಷವಾದ ಆಚರಣೆಯನ್ನು ಮಾಡಿ ಅದನ್ನು ಹಬ್ಬವನ್ನಾಗಿ ಪರಿವರ್ತಿಸ್ತೀವಿ. ಕಾರಣ ಏನಂತಂದರೆ ಅದರಲ್ಲಿ ಇರ್ತಕ್ಕಂಥ ವಿಶೇಷ, ಉತ್ತರಾಯಣದಲ್ಲಿ ಮಕರ ಸಂಕ್ರಾಂತಿಯಲ್ಲಿರ್ತಕ್ಕಂಥ ವಿಶೇಷ ಏನಪ್ಪ ಅಂತಂದರೆ ಅವತ್ತು ಹಬ್ಬನೂ ಹೋತು, ಪಿತೃಗಳ ದೇವತೆಗಳನ್ನು ನೆನೆಸ್ಕೊಳ್ತಕ್ಕಂಥ ಒಂದು ತರ್ಪಣ ವಿಧಿನೂ ಅವತ್ತು ಮಾಡ್ತಾರೆ. ಕಾರಣ ಈಗ ತಾನೇ ನಾನು ಹೇಳಿದೆ, ಉತ್ತರಾಯಣದಲ್ಲಿ ದೇವತೆಗಳು ಹೇಗೆ ಪೂಜಿಸಲ್ಪಡ್ತಾರೋ ಹಾಗೆ ದಕ್ಷಿಣದಲ್ಲಿ ದಕ್ಷಿಣಾಯಣ ಪಿತೃಗಳ ಕಾಲ, ಪಿತೃಗಳು ಇದೆರಡೂ ಸಂಕ್ರಮಣದ ಕಾಲ. ಆದ್ದರಿಂದ ಎರಡೂ ಸಾಮಾನ್ಯವಾಗಿ ಎರಡು ಒಂದಾಗ್ತಕ್ಕಂಥ ಕಾಲದಲ್ಲಿ ನಾವು ಇಬ್ಬರನ್ನು ತಣಿಸ್ಬೇಕಾದ್ರೆ, ಇಬ್ಬರಿಗೂ ನಾವು ಒಂದೇ ರೀತಿಯಾದ ಗೌರವವನ್ನು ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಮಕರ ಸಂಕ್ರಾಂತಿಯ ಆಚರಣೆ ಮಾಡಬೇಕಾಗುತ್ತೆ. ಮಕರ ಸಂಕ್ರಾಂತಿ ವಿಶೇಷಗಳೇನು, ಯಾವ್ಯಾವ ರೀತಿ ಮಾಡ್ತಾರೆ ಎಂಬತಕ್ಕಂಥದ್ದು ಅವರವರ ಪ್ರಾಂತ್ಯಕ್ಕೆ, ಆಯಾ ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದು, ಜೊತೆಗೆ ಹಲವಾರು ಪ್ರಾಂತಗಳಲ್ಲಿ ಹಲವಾರು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಇದರ ಸಾಮಾನ್ಯವಾದ ಆಚರಣೆ ಏನಿದೆ ಅದರ ಬಗ್ಗೆ ನಾವು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಸಂಕ್ರಾಂತಿ ಅಂದರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ 3 ದಿನದ ಆಚರಣೆ ಅಂತ ಮಾಡ್ತಾರೆ. ಮೊದಲನೇ ದಿವಸ ಭೋಗಿ ಹಬ್ಬ ಅಂತ. ಭೋಗ ಅಂದ್ರೆ ಏನು ಅಂತಂದ್ರೆ ಸುಖ ಸಮೃದ್ಧಿ ಅಂತ. ಈ ಭೋಗಿ ಹಬ್ಬದ ವಿಶೇಷ ಏನಪ್ಪಾ ಅಂತಂದ್ರೆ ರೈತರು ವರ್ಷ ಪೂರ್ತಿ ವ್ಯವಸಾಯವನ್ನ ಮಾಡಿ ತಮ್ಮ ಆ ವರ್ಷದ ಫಸಲನ್ನ ಮನೆಗೆ ತಂದಿರ್ತಾರೆ. ಅಥವಾ ಕಣದಲ್ಲೇ, ಕಣ ಅಂತ, ಕಣ ಏನಪ್ಪ ವಿಶೇಷ ಅಂದ್ರೆ ತಮ್ಮ ಗದ್ದೆ ಅಥವಾ ಹೊಲದಲ್ಲಿ ಒಂದು ಜಾಗವನ್ನ ಸಗಣಿಯಿಂದ ಸಾರಿಸಿ ಅಲ್ಲಿ ತಮ್ಮ ಧಾನ್ಯವನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಜಾಗ. ಆ ಜಾಗದಲ್ಲಿ ತಮ್ಮ ಧಾನ್ಯವನ್ನ ಹರಡ್ಕೊಂಡಿರೋದಕ್ಕೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿಬಿಟ್ಟು ದೇವತೆಗಳನ್ನ ಅಲ್ಲಿ ಆಹ್ವಾನ ಮಾಡ್ತಾರೆ. ಜೊತೆಗೆ ದೇವತೆಗಳಿಗೆ ಮೊದಲ ಭಾಗವನ್ನ ಕೊಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಭೋಗಿ ಹಬ್ಬದ ದಿವಸ ತಾವು ಬೆಳೆದಂಥ ಫಸಲನ್ನ ತಂದು ಅದರಲ್ಲಿ ಅಡುಗೆಯನ್ನು ಮಾಡಿ ಎಲ್ಲವನ್ನ ದೇವರಿಗೆ ನೈವೇದ್ಯ ಮಾಡಿ ಎಲ್ಲ ಕುಟುಂಬದವರು ಹಂಚಿಕೊಂಡು ಅಕ್ಕಪಕ್ಕದವರಿಗೆಲ್ಲ ಹಂಚಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇದರಲ್ಲಿ ವಿಶೇಷ ಏನು? ನಾವು ಎಲ್ಲ ಹಬ್ಬದಲ್ಲೂ ಎಲ್ಲನೂ ಕರೆದು ಮಾಡ್ಬೋದಲ್ಲ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಫಸಲು ಬೆಳೆದಿರ್ತಕ್ಕಂಥದ್ದು ನಾನು ಒಬ್ಬನೇ ಬಳಸೋದಲ್ಲ, ಯಾರ್ಯಾರು ಇದಕ್ಕಾಗಿ ಶ್ರಮ ಪಟ್ಟಿರ್ತಾರೆ ಅಂತ ಹೇಳಿ ಫಸಲನ್ನು ಸಾಮಾನ್ಯವಾಗಿ 3 ಭಾಗ ಮಾಡ್ತಾರೆ. ಮೊದಲ ಭಾಗವನ್ನ ದೈವ ಭಾಗ ಅಂತ ಇಡ್ತಾ ಇದ್ರು. ಫಸಲು ಎಷ್ಟು ಬರುತ್ತೋ ಅದರಲ್ಲಿ 1 ಭಾಗವನ್ನ ದೇವರಿಗೆ ಅಂತ ಕೊಟ್ಬಿಡೋರು. 2ನೇ ಭಾಗವನ್ನ ದಾನಾದಿಗಳಿಗೆ ಇಡ್ತಾ ಇದ್ರು. 3ನೇ ಒಂದು ಭಾಗವನ್ನ ಅಲ್ಲಿ ತಮಗಾಗಿ ಶ್ರಮ ಪಟ್ಟಂತ, ತಮ್ಮ ಜೊತೆ ಸಹಕರಿಸಂತ ಎಲ್ರಿಗೂ ಹಂಚಬೇಕು ಎಂಬತಕ್ಕಂಥ ಒಂದಿತ್ತು. ಉಳಿದ ಭಾಗವನ್ನ ತಾವು ಅನುಭವಿಸ್ತಕ್ಕಂಥದ್ದು. ಹಾಗಾಗಿ ಮೊದಲ ಭಾಗವನ್ನ ದೇವರಿಗೆ ಅಂತ ಕೊಡ್ತಾ ಇದ್ರಲ್ಲ, ಅದನ್ನ ಅವತ್ತಿನ ದಿವಸ ಭೋಗಿ ಹಬ್ಬದ ದಿವಸ ನಾವೆಲ್ಲ ಆಚರಣೆ ಮಾಡೋಣ ಅಂತ ಹೇಳಿ ಮಾರನೇ ದಿವಸ ಮಾಡ್ತಕ್ಕಂಥ ಸಂಕ್ರಾಂತಿ ಹಬ್ಬಕ್ಕೆ ಪೂರ್ವಭಾವಿಯಾಗಿ ಆ ಭೋಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ.
ಸಂಕ್ರಾಂತಿ ದಿವಸ ಹೊಸದಾಗಿ ಬೆಳೆದಂಥ ಭತ್ತವನ್ನು ತಂದು ಅದನ್ನು ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಕುಟ್ಟಿ ಮಾಡ್ತಕ್ಕಂಥದ್ದು. ಈಗ ಅದನ್ನ ಅಕ್ಕಿನೇ ತರ್ತಾರೆ. ಅಕ್ಕಿ ತಂದು ಅದರಲ್ಲಿ ಪೊಂಗಲ್ ಮಾಡ್ತಾರೆ. ಪೊಂಗಲಲ್ಲಿ ಖಾರ ಪೊಂಗಲು, ಸಿಹಿ ಪೊಂಗಲ್ ಎಲ್ಲನೂ ಮಾಡ್ತಾರೆ. ಎರಡನ್ನು ಮಾಡಿ ಪೊಂಗಲ್ನ ಮೊದಲು ದೇವರಿಗೆ ನೈವೇದ್ಯ ಮಾಡಬೇಕು. ನಂತರ ಮನೆಯವರೆಲ್ಲ ಹಬ್ಬದ ಆಚರಣೆ ಮಾಡಿ, ಹಬ್ಬದ ಅಡುಗೆ ಮಾಡಿ ಎಲ್ಲರೂ ಹಂಚಿಕೊಂಡು ತಿಂತಾರೆ. ಅವತ್ತಿನ ದಿವಸ ಇನ್ನೊಂದು ವಿಶೇಷ ಏನಂತಂದರೆ, ಹೊಸದಾಗಿ ಬೆಳೆದಂಥ ಕಡಲೆಕಾಯಿ ಬೀಜ, ತೆಂಗು, ಬೆಲ್ಲ. ಆಲೆ ಮನೆಯಲ್ಲಿ ನಮ್ಗೆ ಒಂದು ಅಭ್ಯಾಸ ಏನಿತ್ತು ಅಂತಂದರೆ, ಕಬ್ಬು 1 ವರ್ಷದ್ದು, 1.5 ವರ್ಷದ್ದು, 2 ವರ್ಷದ್ದು ಈ ರೀತಿ ಫಸಲುಗಳು ಬರ್ತಾ ಇತ್ತು. ಅದನ್ನು ಸಂಕ್ರಾಂತಿ ಟೈಮಿಗೆ ಸರಿಯಾಗಿ ಬೆಲ್ಲ ಮಾಡೋಕ್ಕೆ ಅನುಕೂಲವಾಗೋ ರೀತಿ ಮಾಡಿಕೊಂಡು ಸಮಯದಲ್ಲಿ ಆಲೆ ಮನೆಯಲ್ಲಿ ಬೆಲ್ಲವನ್ನು ಕಾಯಿಸಿ ಆ ಹೊಸ ಬೆಲ್ಲವನ್ನು ಸಂಕ್ರಾಂತಿ ದಿವಸನೇ ಬಳಸೋಕ್ಕೆ ಶುರು ಮಾಡಬೇಕು ಎಂಬತಕ್ಕಂಥ ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡ್ತಾಯಿದ್ರು. ಹಾಗಾಗಿ ಹೊಸದಾಗಿ ಬಂದಂಥ ಎಲ್ಲ ಪದಾರ್ಥಗಳನ್ನು ಬೆರೆಸ್ತಕ್ಕಂಥದ್ದು, ಎಳ್ಳು, ಕಡಲೆಕಾಯಿ ಬೀಜ, ಕೊಬ್ಬರಿ, ಬೆಲ್ಲ ಇವುಗಳ ಮಿಶ್ರಣವನ್ನು ಮಾಡಿ ಬಂದವರಿಗೆಲ್ಲ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡಿ ಎಂಬ ನಾಣ್ಣುಡಿಯಂತೆ ಎಲ್ರಿಗೂ ಹಂಚ್ತಾ ಇದ್ರು. ವಿಶೇಷ ಏನು ಇನ್ನೊಂದು ಅಂತಂದರೆ, ಮನೆ ಮನೆಗೂ ಹೋಗಿ ಈ ಎಳ್ಳನ್ನು ಬೀರ್ತಾ ಇದ್ರು. ಆ ಎಳ್ಳು ಬೀರುವಾಗ ನಾವು ನಮ್ಮ ಪ್ರತಿಯೊಬ್ಬರು ನಮ್ಮ ನೆಂಟರೇ ಅಲ್ಲದೆ ಬಂಧು ಬಾಂಧವರು, ಸ್ನೇಹಿತರು ಎಲ್ರಿಗೂ ಎಳ್ಳನ್ನು ನೀಡಿ ನಾವು ಎಳ್ಳು ಕೊಡ್ತಾ ಇದ್ದೀವಿ, ನಾವಿಬ್ಬರು ಒಳ್ಳೆ ಮಾತಾಡೋಣ ಎಂಬತಕ್ಕಂಥ ಒಂದು ಸಾಂದರ್ಭಿಕ ಸಂದೇಶವನ್ನು ಪ್ರಪಂಚಕ್ಕೆ ಹರಡ್ತಾ ಇತ್ತು. ಇದು ಸಂಕ್ರಾಂತಿಯ ವಿಶೇಷ. ಆದರೆ ಸಂಕ್ರಾಂತಿ ಆಚರಣೆ ಹೇಗೆ ಬರುತ್ತೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು 3 ದಿವಸ ಆಚರಣೆ ಮಾಡ್ತಾರೆ ಅಂತ ಈಗಾಗಲೇ ಹೇಳಿದೆ. ತಮಿಳುನಾಡಲ್ಲಿ ಸಂಕ್ರಾಂತಿ ಅತಿ ದೊಡ್ಡ ಹಬ್ಬ. ಅವರು ವಾರಗಟ್ಟಲೆ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಯಾಕೆಂದರೆ ಮೊದಲ ದಿವಸ ಅವರಲ್ಲಿ 3 ದಿನ ಕಡ್ಡಾಯವಾಗಿ ಆಚರಣೆ ಉಂಟು. ಮೊದಲ ದಿವಸ ಆಟ ಪೊಂಗಲ್ ಅಂತ. ಆಟ ಪೊಂಗಲ್ ಅಂತಂದರೆ ಮೊದಲ ದಿವಸ ಬರೀ ಹುಗ್ಗಿಯನ್ನು ಮಾಡಿ, ಹುಗ್ಗಿನ ಎಲ್ರಿಗೂ ಹಿಗ್ಗಿಲಿ, ಹುಗ್ಗಿ ಮಾಡಿದಾಗ ಎಲ್ಲರ ಮನೆಯಲ್ಲೂ ಹಿಗ್ಗು ಉಂಟಾಗಲಿ ಅನ್ನತಕ್ಕಂಥ ಒಂದು ಸಂದೇಶವನ್ನು ಸಾರ್ತಾರೆ. ಅದೇ ರೀತಿ 2ನೇ ದಿವಸ ಪೊಂಗಲ್ ಅಂತ ಮಾಡ್ತಾರೆ. ಪೊಂಗಲ್ ಅಂತ ತಮಿಳಲ್ಲಿ, ಅದರ ಕನ್ನಡ ಏನಪ್ಪ ಅಂತಂದರೆ ಉಕ್ಕಲಿ ಅಂತ. ಉಕ್ಕೋದು ಅಂತಂದರೆ ಏನು? ಸಿರಿ ಸೌಭಾಗ್ಯಗಳು ಯಾವಾಗಲೂ ಉಕ್ತಾ ಇರಲಿ ಎಂಬತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಪೊಂಗಲ್ ಅಂತ ಮಾಡ್ತಾರೆ. 3ನೇ ದಿವಸ ಮಾಟ್ಟು ಪೊಂಗಲ್ ಅಂತ. ಅಂದರೆ ಮಾಟ್ಟು ಪೊಂಗಲ್ ದಿವಸ ವಿಶೇಷ ಏನಪ್ಪ ಅಂತಂದರೆ, ಅವ್ರ ಮನೇಲಿ ಇರ್ತಕ್ಕಂಥ ಎಲ್ಲ ಹೊಸಲು ಪೂಜೆ, ಬೆರಣಿಯಲ್ಲಿ ಮೂರ್ತಿಗಳನ್ನ ಮಾಡಿ ಅದಕ್ಕೆ ಆಚರಣೆ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೂ ಆಚರಣೆ ಇರ್ತಕ್ಕಂಥದ್ದು, ಹಸುಗಳಿಗೆ ಸ್ನಾನವನ್ನು ಮಾಡಿಸಿ, ಕೊಂಬುಗಳಿಗೆ ಬಣ್ಣವನ್ನು ತೀಡಿ, ಅಲಂಕಾರವನ್ನು ಮಾಡಿ ಅವರಿಂದ ಕಿಚ್ಚು ಹಾಯಿಸೋದು ಅಂತಕ್ಕಂಥ ಒಂದು ಸಂಪ್ರದಾಯವು ಇವತ್ತಿಗೂ ಆಚರಣೆಯಲ್ಲಿದೆ. ಹೀಗೆ ಸಂಕ್ರಾಂತಿಗೆ ನಮ್ಮಲ್ಲಿ ಅತ್ಯಂತ ವಿಶೇಷವಾದ ಒಂದು ಸ್ಥಾನ ಉಂಟು. ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಈ ಚಿಕ್ಕದಾಗಿ ಹೊಸದಾಗಿ ಮಕ್ಕಳು ಹುಟ್ಟಿದ್ರೆ ಎಳ್ಳು ಬೆಲ್ಲದ ಜೊತೆಗೆ ಒಂದು ಮೂರ್ತಿಯನ್ನು, ಮಗುವಿನ ಮೂರ್ತಿ, ಮಗು ಆಗತಕ್ಕಂಥದ್ದು ಒಂದು ಕೃಷ್ಣನ ಮೂರ್ತಿ ಅಥವಾ ಒಂದು ಗಣೇಶನ ವಿಗ್ರಹ ಅಥವಾ ಒಂದು ಲಕ್ಷ್ಮೀ ವಿಗ್ರಹ, ಇವುಗಳನ್ನ ತಮಗೆ ತುಂಬ ಬೇಕಾದವರು, ತುಂಬ ಹತ್ತಿರದ ಸಂಬಂಧಿಗಳಿಗೆ ದಾನವನ್ನು ಕೊಡೋದು ಒಂದು ಪದ್ಧತಿ ಇದೆ. ಈ ಸಂಕ್ರಾಂತಿ ನಮ್ಮಲ್ಲಿ ನಾವು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಆಚರಣೆ ಮಾಡ್ತೀವಿ ಅಂತಲ್ಲ, ಇಡೀ ನಮ್ಮ ರಾಷ್ಟ್ರದಾದ್ಯಂತ ಮಾಡ್ತಾ ಇದ್ದೀವಿ. ಟಿಬೆಟ್ಟು, ನೇಪಾಲ್, ಭೂತಾನ್ ಈ ರಾಜ್ಯಗಳಲ್ಲಿ, ಈ ರಾಷ್ಟ್ರಗಳಲ್ಲಿ ಸಹ ಸಂಕ್ರಾಂತಿ ಆಚರಣೆ ಇದೆ. ಇದಲ್ಲದೆ ಕೇರಳದಲ್ಲಿ ಹೋದರೆ ನಮ್ಮ ಕಾರ್ತಿಕ ಮಾಸ ಶುರುವಾಯಿತು ಅಂದರೆ ಅಯ್ಯಪ್ಪನ ಪೂಜೆ ವಿಶೇಷವಾಗಿರುತ್ತೆ. ಈ ಅಯ್ಯಪ್ಪನ ಭಜನೆ ವಿಶೇಷ ಏನಂತಂದರೆ, ಅಯ್ಯಪ್ಪನ ದೇವಸ್ಥಾನಕ್ಕೆ 18 ಮೆಟ್ಲಿದೆ. 18 ಮೆಟ್ಲು ಏನಪ್ಪ ಅಂತಂದರೆ, 18 ಮೆಟ್ಟಲನ್ನು 18 ಸಾಧನೆಗೆ ಹೋಲಿಸ್ತಾರೆ. ಈ 18 ಸಾಧನೆಗಳನ್ನ ನಾವು ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಂದ ನಾವು ಭೂಮಿಯಿಂದ ಆರಂಭ ಮಾಡಿ ಆಕಾಶದವರೆಗೂ ನಾವು ಹೇಗೆ ಬೆಳಿಬೇಕು ಅಂತೀವೋ ಅದೇ ರೀತಿ 18 ಮೆಟ್ಲುಗಳನ್ನ ಹತ್ಕೊಂಡು ಹೋಗಿ ನಾವು ವೈಕುಂಠ ಅಥವಾ ಕೈಲಾಸವನ್ನು ಸೇರಬೇಕು ಎಂಬತಕ್ಕಂಥದ್ದು ಪ್ರತೀತಿ. ಅಲ್ಲದೆ ಈ ಮಕರ ಸಂಕ್ರಾಂತಿ ದಿನ
ಸೂರ್ಯ ರಶ್ಮಿಯು, ಸೂರ್ಯನ ಬೆಳಕು ಅಯ್ಯಪ್ಪ ಸ್ವಾಮಿಯನ್ನ ಮೇಲೆ ಬೀಳುತ್ತೆ ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಬಸವನಗುಡಿಲಿ ಇರ್ತಕ್ಕಂಥ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ದಿನ ಸೂರ್ಯನ ಕಿರಣ ನೇರವಾಗಿ ಶಿವನ ವಿಗ್ರಹದ ಮೇಲೆ ಬೀಳುತ್ತೆ. ಸೊ ಹೀಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದ ಆಚರಣೆ ಯಾರು ಮಾಡ್ತಾರೆ ಅವರೆಲ್ಲರೂ ಸಂಕ್ರಾಂತಿಯನ್ನು ವಿಶೇಷವಾಗಿ ಕೊಂಡಾಡ್ತಕ್ಕಂಥದ್ದು. ಸಂಕ್ರಾಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಕೊಂಡಾಡಿ ಇವತ್ತಿಗೂ ಆಚರಣೆಯಲ್ಲಿದ್ದಾರೆ. ಹಾಗೆ ಇವರಿಂದ ಈ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಎಲ್ರಿಗೂ ಹೇಳ್ತಾ, ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳಿತನ ಉಂಟು ಮಾಡಲಿ, ಆರೋಗ್ಯ ಐಶ್ವರ್ಯ ಸಂಪದವನ್ನು ನೀಡಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಶ್ರೀನಿವಾಸ ರಾಘವನ್ ಅವರೇ, ನೀವು ಸಂಕ್ರಾಂತಿಯ ಬಗ್ಗೆ ನೀಡಿದ ಮಾಹಿತಿಗೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಸಂದರ್ಶನದಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ವಂದನೆಗಳು.